ನಿಮ್ಮ ಮನೆಯಲ್ಲಿ ಎಸಿ ಇದೆಯಾ? ಎಸಿಯಿಂದ ರೂಮ್ ಕೂಲಿಂಗ್ ಆಗ್ತಿಲ್ವಾ? ಈ ಸಮಸ್ಯೆಯನ್ನು ಸರಿಪಡಿಸಲು ನೀವು ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋದು ಮುಖ್ಯ. ಹೊಸ ಎಸಿ ಇರಲಿ, ಹಳೆ ಎಸಿ ಇರಲಿ, ಹಲವು ಬಾರಿ ಇಂತಹ ಸಮಸ್ಯೆಗಳು ಎದುರಾಗುತ್ತವೆ. ಹಳೆ ಎಸಿಗಳಲ್ಲಿ ಹಲವು ಕಾರಣಗಳಿಂದ ಇಂತಹ ಸಮಸ್ಯೆಗಳು ಉಂಟಾದರೆ, ಹೊಸತರಲ್ಲಿ ನಾವು ಸೆಟ್ ಮಾಡೋ ಮೋಡ್ನಿಂದ ಇದು ಸಂಭವಿಸುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಎಸಿ ಕೂಲಿಂಗ್ ಮೇಲೆ ಪರಿಣಾಮ ಬೀರುವ ಕೆಲವು ಅಂಶಗಳನ್ನು ನೋಡಿಕೊಳ್ಬೇಕು. ನಿಮ್ಮ ಎಸಿ ಹೊಸದಾಗಿದ್ದರೆ ಮತ್ತು ಸರ್ವಿಸ್ ಮಾಡಿದ ನಂತರವೂ ನೀವು ಕೂಲಿಂಗ್ ಸಮಸ್ಯೆಯನ್ನು ಎದುರಿಸ್ತಿದ್ರೆ, ಮೊದಲು ನೀವು ಎಸಿ ಮೋಡನ್ನು ಪರಿಶೀಲಿಸಬೇಕು. ಯಾಕಂದರೆ ಎಸಿ ಕೂಲಿಂಗ್ ಬದಲಿಗೆ ಫ್ಯಾನ್ ಮೋಡನ್ನು ಹೊಂದಿಸಿರೋದ್ರಿಂದ ಹಲವು ಬಾರಿ ಎಸಿ ಕೂಲಿಂಗನ್ನು ಒದಗಿಸೋದಿಲ್ಲ. ಕೆಲವು ತಿಂಗಳುಗಳ ಬಳಕೆಯ ನಂತರ ಎಸಿಯ ಏರ್ ಫಿಲ್ಟರ್ ಧೂಳು ಮತ್ತು ಕೊಳಕುಗಳಿಂದ ಮುಚ್ಚಿ ಹೋಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಎಸಿ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಏರ್ ಫಿಲ್ಟರನ್ನು ತೆಗೆದುಹಾಕಿ ಮತ್ತು ಸ್ವಚ್ಛಗೊಳಿಸಬೇಕು. ಇದಕ್ಕಾಗಿ ನೀವು ತಜ್ಞರ ಸಹಾಯವನ್ನು ಸಹ ತೆಗೆದುಕೊಳ್ಳಬಹುದು. ಹೊರಾಂಗಣ ಘಟಕವು ಒಳಾಂಗಣ ಘಟಕದ ಮೂಲಕ ಬಿಸಿ ಗಾಳಿಯನ್ನು ಹೊರಹಾಕುತ್ತೆ. ನಂತರ ತಂಪಾದ ಗಾಳಿಯನ್ನು ಒಳಾಂಗಣ ಘಟಕದ ಮೂಲಕ ಕೋಣೆಗೆ ವರ್ಗಾಯಿಸಲಾಗುತ್ತೆ. ಆದಾಗ್ಯೂ ಹೊರಾಂಗಣ ಘಟಕವು ಕೊಳಕಾಗಿದ್ದರೆ ಅದರ ಕಾರ್ಯಕ್ಷಮತೆಯಲ್ಲಿ ಸಮಸ್ಯೆ ಇದೆ ಎಂದರ್ಥ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಅದನ್ನು ಒದ್ದೆಯಾದ ಬಟ್ಟೆಯಿಂದ ಸ್ವಚ್ಛಗೊಳಿಸಬೇಕು. ಎಸಿ ಮೋಟಾರ್ ಕೆಟ್ಟು ಹೋದರೆ ಎಸಿ ಸರಿಯಾಗಿ ಕೆಲಸ ಮಾಡದೆ ಕೂಲಿಂಗ್ ಮೇಲೆ ಪರಿಣಾಮ ಬೀರುತ್ತೆ. ಫ್ಯಾನ್ ತಿರುಗುತ್ತಿಲ್ಲ ಎಂದು ನೀವು ಗಮನಿಸಿದರೆ ಸಂಬಂಧಪಟ್ಟ ಎಸಿ ಕಂಪನಿಗೆ ಕರೆ ಮಾಡಬೇಕು ಅಥವಾ ವೃತ್ತಿಪರರನ್ನು ಕರೆಯಿಸಬೇಕು. ಈ ಮೂಲಕ ಎಸಿ ಮೋಟಾರ್ ಸರಿಪಡಿಸಬಹುದು. ಇವೆಲ್ಲವನ್ನು ಸರಿ ಮಾಡೋದ್ರಿಂದ ನಿಮ್ಮ ರೂಮ್ನ ಎಸಿ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡಬಹುದು. ಇತ್ತೀಚೆಗೆ ಹೆಚ್ಚಾದ ಬಿಸಿಲಿನ ಕಾರಣದಿಂದಾಗಿ ಎಸಿ ಮತ್ತು ಫ್ಯಾನ್ ಅನ್ನೋದು ಜನರ ಜೀವನದ ಅವಿಭಾಜ್ಯ ಅಂಗವೇ ಆಗಿಬಿಟ್ಟಿದೆ. ಹೀಗಾಗಿ ನಿಮ್ಮ ಮನೆಯಲ್ಲಿ ಎಸಿ ಅಥವಾ ಫ್ಯಾನ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲದೆ ಇದ್ದರೆ ತುಂಬ ಕಷ್ಟ ಆಗತ್ತೆ. ಹಾಗಾಗಿ ನಾವು ಹೇಳಿದ ಈ ಟಿಪ್ಸ್ಗಳನ್ನು ಫಾಲೋ ಮಾಡುವ ಮೂಲಕ ನೀವು ನಿಮ್ಮ ಎಸಿಯನ್ನು ಸುರಕ್ಷಿತ ಮತ್ತು ನಿಮಗೆ ತಕ್ಕಂತೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಬಹುದು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.